ಹೇಗೆ ಬಂದಿದೆ ನೋಡಿ. ನಮ್ಮ ಎಲೆ ಎಲ್ಲ ಹಸಿರು ಹೋಗಿ ಕೆಂಪಾಗಿದೆ. ಹೇಗೆ ಸ್ಮೂತಾಗಿ ಬರ್ತದೆ ತೆಗಿಲಿಕ್ಕೆ. ನಾವು ಸಜ್ಜಿಗೆಯಲ್ಲಿ ಮಾಡಿದರೆ ಈ ಥರ ತುಂಬ ಸ್ಮೂತಾಗಿ ಬರ್ತದೆ ನೋಡಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಉಂಟಲ್ಲ ಸೇವಿಸಿದರೆ ಅದು ತುಂಬಾ ರುಚಿ ಇರ್ತದೆ. ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಹಲಸಿನ ಗಟ್ಟಿ ಮಾಡಲಿಲ್ಲ ಅಂತ ಹೇಳಿ ಆದರೆ ನಮಗೆ ಸಮಾಧಾನನೇ ಇರೋದಿಲ್ಲ. ವರ್ಷಕ್ಕೊಮ್ಮೆ ಆದರೂ ಈ ಹಲಸಿನ ಗಟ್ಟಿ ಮಾಡಲೇಬೇಕು. ನಾನಿವತ್ತು ನಿಮಗೆ ಅದರಲ್ಲಿ ಸ್ಪೆಷಲ್ಲಾಗಿ ಸಜ್ಜಿಗೆ ಹಾಕಿ ಯಾವ ರೀತಿ ಹಲಸಿನ ಗಟ್ಟಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ನೋಡಿ, ನಮ್ಮ ಹಲಸಿನ ಗಟ್ಟಿಗೆ ಬೇಕಾಗಿರೋದು ಈ ತೆಕ್ಕದ ಎಲೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ನೋಡಿ, ಚಿಕ್ಕ ಗಿಡ ಆದರೂ ಎಷ್ಟು ಎಲೆ ಬಿಟ್ಟಿದೆ ನೋಡಿ. ನಮಗೆ ಹಲಸಿನ ಗಟ್ಟಿ ಮಾಡಬೇಕಾದ್ರೆ ಎಳಾಸು ಎಲೆಯನ್ನು ತಗೋಬೇಕು. ಆವಾಗ ಕೆಂಪು ಕಲರ್ ಬಿಡ್ತದೆ, ತುಂಬ ಕೆಂಪು ಕಲರಾಗಿ ಚೆನ್ನಾಗಿ ಬರ್ತದೆ. ನೋಡಿ, ನಾನೀಗ ಎಲೆಯನ್ನು ತೆಗೆದುಕೊಳ್ತೇನೆ. ಹಲಸಿನ ಗಟ್ಟಿ ಅಂತ ಹೇಳಿದರೆ ಎಲ್ರಿಗೂ ಇಷ್ಟ ಆಗ್ತದೆ. ಈ ಎಲೆ ಹಾಕಿ ಹಲಸಿನ ಫ್ಲೇವರ್ ಇರ್ತದೆ ನೋಡಿ, ಅದು ತಿನ್ನಲಿಕ್ಕೆ ಅಂತೂ ತುಂಬಾ ರುಚಿ. ನೋಡಿ, ಇದು ತುಂಬ ಎಳಸಿದೆ. ಇದು ನಾವು ತೆಗಿಬೇಕಾದ್ರೇ ಕೈಗೆ ಕೆಂಪು ಕಲರ್ ಬಿಡ್ತದೆ ನೋಡಿ. ಇದೇ ಕಲರ್ ನಮ್ಮ ಗಟ್ಟಿಗೆ ಬರ್ತದೆ ನೋಡಿ. ಇಷ್ಟು ಎಲೆ ಸಾಕು. ಹಾಗಾದರೆ ಸಜ್ಜಿಗೆ ಗಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಸಜ್ಜಿಗೆ ಗಟ್ಟಿ ಮಾಡಲಿಕ್ಕೆ ಉಂಟಲ್ಲ, ಮೊದಲಿಗೆ ನಾವು ಸಜ್ಜಿಗೆಯನ್ನು ಹುರಿಬೇಕು. ಅದು ಕೂಡ ಡ್ರೈ ಆಗಿ ಹುರಿಬೇಕು. ನಾನಿಲ್ಲೊಂದು 2 ಲೋಟದಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ತುಂಬ ಕ್ವಾಂಟಿಟಿ ತಗೊಳ್ಳಿಲ್ಲ, ಒಂದು 4ರಿಂದ 5 ಜನಕ್ಕೆ ಸಾಕಾಗ್ತದೆ 2 ಲೋಟದಷ್ಟು ಬಾಂಬೆ ರವೆ. ಇದನ್ನು ನಾವಿವಾಗ ಚೆನ್ನಾಗಿ ಹುರಿಬೇಕು. ನಮಗೆ ಸಜ್ಜಿಗೆ ಗಟ್ಟಿ ಉಂಟಲ್ಲ ಬೇಗ ಆಗ್ತದೆ. ಅಕ್ಕಿಯಲ್ಲಾದರೆ ನಾವು ಒಂದು 2 ಗಂಟೆ 3 ಗಂಟೆ ಎಲ್ಲ ನೆನೆಸಿಟ್ಟು ನಂತರ ಮಾಡಬೇಕು. ಇದಾದರೆ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು. ನೋಡಿ, ರವೆಯನ್ನು ಚೆನ್ನಾಗಿ ಹುರಿದಾಯಿತು. ಇಷ್ಟಾದರೆ ಸಾಕು ನೋಡಿ. ಹಾಗೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋ, ಆಗ ಸ್ವಲ್ಪ ತಣಿತದೆ. ನಾನಿಲ್ಲ ಉಂಟಲ್ಲ ಬರ್ಕೆ ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. 1 ಕಪ್ಪಲ್ಲಿ ಆಗುವಷ್ಟಿದೆ, ಒಂದು ದೊಡ್ಡ ಕಪ್ಪಲ್ಲಿದೆ ನೋಡಿ. ಹಾಗೆಯೇ 1 ಕಪ್ ಫುಲ್ ಆಗುವಷ್ಟು ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ. ಇದರಲ್ಲಿ ಒಂದು ಅರ್ಧ ಕಡಿ ತೆಂಗಿನಕಾಯಿ ಇದೆ. ಇದು ಎರಡನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ನೋಡಿ, ನಾನಿಲ್ಲಿ ಸ್ವಲ್ಪ ಕೂಡ ನೀರು ಹಾಕದೆ ಹಲಸಿನ ಸೋಳೆ ಮತ್ತು ತೆಂಗಿನಕಾಯನ್ನು ರುಬ್ಬಿಕೊಂಡಿದ್ದೇನೆ. ಗಟ್ಟಿಯಾಗಿ ರುಬ್ಬಿಕೋಬೇಕು. ಹಾಗೆಯೇ ಉಂಟಲ್ಲ ಮೀಡಿಯಮ್ ಸೈಜ್ನ ಕಪ್ಪಲ್ಲಿ ಒಂದು 3/4 ಕಪ್ ಆಗುವಷ್ಟು ಈ ಬೆಲ್ಲವನ್ನು ಕೂಡ ಹಾಕೋಬೇಕು. ನಾವು ಹಲಸಿನ ಹಣ್ಣನ್ನು ಗಟ್ಟಿ ಮಾಡಬೇಕಾದ್ರೆ ಬೆಲ್ಲವನ್ನು ಲಾಸ್ಟಿಗೆ ಹಾಕೊಂಡು ರುಬ್ಬಿಕೊಳ್ತೇವೆ. ನೋಡಿ, ಗಟ್ಟಿಯಾಗಿ ರುಬ್ಬಿಕೊಂಡಾಯಿತು. ತುಂಬ ನೀರು ಮಾಡಬಾರ್ದು. ಈ ಹದ ಸರಿ ಇದೆ. ಮತ್ತೆ ಬೇಕಾದರೆ ನೋಡ್ಕೊಂಡು ನೀರು ಹಾಕಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕೊಳ್ಳುವ. ಹಾಗೆಯೇ ಏಲಕ್ಕಿ ಫ್ಲೇವರಿಗೆ ಏಲಕ್ಕಿ ಸ್ವಲ್ಪ ಹಾಕಬೇಕು. ಇವಾಗ ನಾವು ಹುರಿದಂಥ ಸಜ್ಜಿಗೆಯನ್ನು ಹಾಕೊಳ್ಳುವ. ಇವಾಗ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಸಜ್ಜಿಗೆ ಹಾಗೆಯೇ ಈ ಹಲಸಿನ ಹಣ್ಣಿನ ಮಿಶ್ರಣ ಉಂಟಲ್ಲ ಅದೆರಡು ಒಟ್ಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರಬೇಕಿದು. ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಗಟ್ಟಿ ಆಯ್ತಲ್ಲ. ಇವಾಗ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕಿದರೆ ಆಯಿತು. ತುಂಬ ನೀರು ಹಾಕಬಾರ್ದು ನಮ್ಮ ಹಿಟ್ಟು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳುವ. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಈ ಹದ ಸರಿ ಇದೆ ನೋಡಿ. ಈ ಥರ ಕೆಳಗೆ ಬಿಡಬೇಕು. ಇನ್ನು ಇದನ್ನು ಹಾಗೆ ಒಂದು 10 ನಿಮಿಷಗಳ ಕಾಲ ಮುಚ್ಚಿಡುವ. ನೋಡಿ, ತೇಗದ ಎಲೆಯನ್ನು ಚೆನ್ನಾಗಿ ತಗೊಂಡು ಬಂದಿದ್ದೇನೆ. ಇದಕ್ಕಿನ್ನು ಒಂದೊಂದೇ ಎಲೆಗೆ ಹಿಟ್ಟನ್ನು ಹಾಕ್ತಾ ಬರುವ. ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲಿ ಇಡ್ಲಿ ಪಾತ್ರವನ್ನು ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ನೀರಿಟ್ಟು ಕುದಿಲಿಕ್ಕೆ ಇಟ್ಟಿರೋದು. ನೋಡಿ, ಚಿಕ್ಕ ಗಟ್ಟಿ ಆದರೆ ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕಿ ಈ ಥರ ಮಾಡಿಕೊಳ್ಳುವ. ನಾವು ಈ ಥರ ಮಾಡೋದ್ರಿಂದ ಸ್ವಲ್ಪ ತೆಳುವಾಗ್ತದೆ. ಹಾಗೆ ತೆಳುವಾದರೆ ಬೇಗ ಬೇಯ್ತದೆ ನಮ್ಮ ಗಟ್ಟಿ. ಸೈಡಲ್ಲಿ ಆ ಕಡೆ ಈ ಕಡೆ ಮಡಚಿಕೊಂಡು ಫುಲ್ಲು ಲಾಕ್ ಮಾಡುವ ಎಲೆಯನ್ನು. ಒಂದೊಂದೇ ಇಡ್ತಾ ಬರುವ. ಹಬೆ ಹೋಗಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟು ಇಡೀ ಇಡ್ಲಿ ಪಾತ್ರದಲ್ಲಿ ಇಡ್ತಾ ಬರುವ. ನಾನಿಲ್ಲಿ ಮೀಡಿಯಮ್ ಸೈಜ್ನ ಗಟ್ಟಿ ಮಾಡ್ತಿದ್ದೇನೆ. ಹಾಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೇನೆ, ತುಂಬ ಹಾಕ್ತಾಯಿಲ್ಲ. ಇನ್ನಿದನ್ನೊಂದು 20ರಿಂದ 25 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸುವ. ಈ ಹಸಿರು ಎಲೆ ಹೋಗಿ ಫುಲ್ ಕೆಂಪಾಗ್ತದೆ. ಕಲ್ಲರ್ ನೋಡಿ ಅಂತೆ ಹೇಗಿದೆ ಅಂತೇಳಿ. ತುಂಬ ಕೆಂಪಾಗಿದೆ, ತುಂಬ ಬಿಸಿ ಇದೆ. ಕೈಯಲ್ಲೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಇದನ್ನು. ಹೇಗೆ ಬಂದಿದೆ ನೋಡಿ. ನಮ್ಮ ಎಲೆಯೆಲ್ಲ ಹಸಿರು ಹೋಗಿ ಕೆಂಪಾಗಿದೆ. ಹೇಗೆ ಸ್ಮೂತಾಗಿ ಬರ್ತದೆ ತೆಗಿಲಿಕ್ಕೆ. ನಾವು ಸಜ್ಜಿಗೆಯಲ್ಲಿ ಮಾಡಿದರೆ ಈ ಥರ ತುಂಬ ಸ್ಮೂತಾಗಿ ಬರ್ತದೆ ನೋಡಿ. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಉಂಟಲ್ಲ ಸೇವಿಸಿದರೆ ಅದು ತುಂಬಾ ರುಚಿ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಜ್ಜಿಗೆ ಗಟ್ಟಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.